ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಟ್ರಾವೆಲಿಂಗ್ ಬ್ಲಾಗ್ ಹಾಕ್ತಾ ಇದ್ದೀನಿ. ನಾವು ಲಂಡನ್ನಿಗೆ ಬಂದಿದ್ದೀವಿ, 3ನೇ ದಿವಸ. ಇವತ್ತು ಲಂಡನ್ ಟ್ರಿಪ್ನ ಮುಗಿಸ್ಕೊಂಡ್ಬಿಟ್ಟು ಪ್ಯಾರಿಸಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ಮೇಡಮ್ ತುಸಾಡ್ಸ್ ಮ್ಯೂಸಿಯಮಿಗೆ ಬಂದಿದ್ದೀವಿ. ನಾವು ಇಲ್ಲಿ ತುಂಬಾ ಚೆನ್ನಾಗಿದೆ ಇದು. ಲಂಡನಲ್ಲೂ ಕೂಡ ತುಂಬ ಭಿಕ್ಷುಕರಿದ್ದಾರೆ. ಈ ರೋಡಿಗೆ ಬಂದ ಮೇಲೆ ಗೊತ್ತಾಗ್ತದೆ, ಇಲ್ಲಿ ಯಾರು ಭಿಕ್ಷುಕರು ಇಲ್ಲ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಸಾಲಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಭಿಕ್ಷುಕರು ನಿಂತಿದ್ದಾರೆ. ಇವರೆಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಬಂದವರು ಅಂತ ಅನಿಸುತ್ತೆ. ಕೆಲವೊಮ್ಮೆ ವೀಸಾ ಎಲ್ಲ ಕಳ್ಕೊಂಡು ಎಲ್ಲನೂ ಮಿಸ್ ಮಾಡಿಕೊಂಡ್ರೆ ಎಷ್ಟೋ ಜನ ಇಲ್ಲಿ ಭಿಕ್ಷುಕರಾಗಿ ಕೂಡ ಇರ್ತಾರಂತೆ. ನಾವಿವಾಗ ಲಂಡನ್ ಸ್ಟೇಡಿಯಂ ಕಡೆಗೆ ಹೊರಟಿದ್ದೀವಿ. ಒಂದು 10 ನಿಮಿಷ ಇರ್ಬೋದಂತೆ ಅಷ್ಟೇ. ಹಸ್ಬೆಂಡ್ಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಹೋಗ್ಬೇಕಂತಂದ್ರು ವಾಕ್ ಮಾಡ್ಕೊಂಡು ಬಂದಿದ್ದೀವಿ. 1 ಗಂಟೆಗೆ ನಾವು ನಮ್ಮ ಬಸ್ಸಿನ ಹತ್ರ ಹೋಗಬೇಕು. ಅದಕ್ಕೆ ಫಾಸ್ಟಾಗಿ ಬರ್ತಾ ಇದ್ದೀವಿ. ಮಧ್ಯಾಹ್ನ ಊಟಕ್ಕೆ ಏನಾದ್ರು ತಿಂದ್ಕೊಂಡು ಹೋಗಬೇಕು. ಆನಂತರ ನಾವು ಲಂಡನ್ನಿಗೆ ಗುಡ್ ಬೈ ಹೋಗುವಂಥ ಸಮಯ ಕೂಡ ಬಂದೋಗುತ್ತೆ. ಲಂಡನ್ ತುಂಬಾ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ತುಂಬ ಖುಷಿಯಾಯಿತು ಇಲ್ಲಿ. ಹಾಗೆ ಇಲ್ಲಿ ಜನ ಕೂಡ ತುಂಬ ಚೆನ್ನಾಗಿದ್ದಾರೆ, ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಅಪ್ಪ ನೋಡಿ ಎಷ್ಟು ಫಾಸ್ಟ್ ಹೋಗ್ತಿದ್ದಾಳೆ. ಇಲ್ಲಿ ರೋಡೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಫುಟ್ಪಾತ್ ಎಲ್ಲ ತುಂಬ ದೊಡ್ಡದಾಗಿದೆ ಇಲ್ಲಿ. ಅದೇ ನಮ್ಮ ಬೆಂಗಳೂರಲ್ಲಾದರೆ ಓಡಾಡೋಕ್ಕೆ ಜಾಗ ಇರಲ್ಲ. ಇಲ್ಲಿ ಬೇಕಾದಷ್ಟು ಜಾಗ ಇದೆ. ಹಾಗೆ ಇಲ್ಲಿ ಜಾಗಿಂಗ್ ಅಂತೂ ಯಾವ ಟೈಮಿಗಾದರೂ ಮಾಡ್ತಾನೆ ಇರ್ತಾರೆ. ತುಂಬ ಏನು ಬಿಸಿಲು ಸೆಕೆ ಅಷ್ಟೊಂದು ಇಲ್ದಿರೋದ್ರಿಂದ ಬೆಳಗಿನ ಸಂಜೆವರೆಗೂ ನಾವು ಎಲ್ಲ ಟೈಮಲ್ಲಿ ಓಡಾಡಿದಾಗಲೂ ಇಲ್ಲಿ ನೋಡ್ತಾ ಇದ್ದೀವಿ, ಜಾಗಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಿ ಫುಟ್ಪಾತ್ ನೋಡಿದ್ರೇ ಜಾಗಿಂಗ್ ಮಾಡಬೇಕು ಅನಿಸ್ತಾ ಇದೆ ಅಂತ ಹಸ್ಬೆಂಡ್ ಹೇಳ್ತಾ ಇದ್ದಾರೆ. ಹೋಗುವಾಗ ಜಾಗಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ನಾವಿವಾಗ ಮಧ್ಯಾಹ್ನ ಊಟಕ್ಕೆ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ರೈಸ್ ಮತ್ತು ದಾಲ್, ಬೆಂಡೆಕಾಯಿ ಫ್ರೈ ಇದೆ, ಬೆಂಡಿ ಫ್ರೈ ಇದೆ. ಎಂತ ಆಲೂದೆಂತದ್ದು ಇದು. ನಾವಿವಾಗ ಊಟ ಮಾಡ್ಕೊಂಡು ಬಂದ್ವಿ. ನಮಗೆ ಒಬ್ಬರಿಗೆ 15 ಪೌಂಡಲ್ಲಿ ಆರುಷಿಗೆ ಕಡಿಮೆ. ಅವಳು ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಕಡಿಮೆ. ಊಟ ಚೆನ್ನಾಗಿತ್ತು, ಇಂಡಿಯನ್ ಊಟನೇ ಆಗಿತ್ತು. ಆದರೆ ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇಲ್ಲಿ ನಮ್ಮ ಇಂಡಿಯನ್ಸ್ಗೆಲ್ಲ. ಯಾಕೆಂದರೆ ನಮ್ಮ ಕರೆನ್ಸಿ ರೇಟ್ ಕಡಿಮೆ ಅಲ್ವಾ, ಇಲ್ಲಿ ಜಾಸ್ತಿ ತುಂಬ. ಏನು ತೊಗೊಳಕ್ಕೆ ಹೋದ್ರೂ ಈಗ ನಮ್ಮದಂತೂ ತುಂಬ ಹಣ ಖಾಲಿ ಆಯಿತು. ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ. ಇವಾಗ ಬಸ್ ಹತ್ರ ಹೋಗಬೇಕು, ಹೊರಟಿದ್ದೀವಿ. 1 ಗಂಟೆಗೆ ಇರೋಕ್ಕೆ ಹೇಳಿದ್ದಾರೆ. ಜೋರು ಓಡ್ತಾ ಬಂದ್ವಿ ಸುಮಾರು ದೂರದವರೆಗೆ. ಹಾಂ, ಬಂದೆ. ಲಂಡನ್ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಳೆ ಬಿಲ್ಡಿಂಗ್ ಆದ್ರೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಮಗೆಲ್ಲಕ್ಕಿಂತ ಲಂಡನಲ್ಲಿ ಎಲ್ಲಕ್ಕಿಂತ ತುಂಬ ಇಷ್ಟ ಆಗಿದೆ ಅಂದರೆ ಮೇಡಮ್ ತುಸಾಡ್. ಅವಾಗ ಇಲ್ಲೇ ಕ್ಯೂತ ನಿಂತಿದ್ವು ಅಲ್ಲಿ. ಇಲ್ಲೇ ಇದೇ ಬಿಲ್ಡಿಂಗ್. ನಾವಿವಾಗ ಲಂಡನ್ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನೂ 1 ಗಂಟೆ ಇದೆ ರೈಲ್ ಬರೋದಕ್ಕೆ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ನಾವು ಹೋಗೋ ರೈಲ್ ಬರೋದಕ್ಕೆ. ಆರುಷಿಗೆ ಹಸಿವೆ ಆಗಿದೆ ಅಂತ ನೋಡಿ ಇಲ್ಲಿ ಬಿಸ್ಕತ್ ತಿಂತಾ ಕೂತಿದ್ದಾಳೆ. ಅಮ್ಮನೂ ತಿಂತಾ ಕೂತಿದ್ದಾರೆ. ಅಕ್ಕೆಲತ್ತು ಖುಷಿ ಆ ಸೈಡಲ್ಲಿ ಕೂತಿದ್ದಾಳೆ. ಅಕ್ಕನು ನಾವಿವಾಗ ರೈಲ್ವೆ ಸ್ಟೇಷನ್ ಹೋಗಿದ್ದೀವಿ ಹೇಳ್ಕೊಂಡು ಹೇಳಿದ್ವಿ. ಹಳೆ ಫೋನ್ ಅಲ್ಲ, ಕ್ಯಾಮರಾ. ಅದೆಂತ ಮೊಬೈಲ್ ನೋಡ್ತಿರ್ತಪ್ಪ ಖುಷಿ. ನಮ್ಮ ಎದುರುಗಡೆ ಆ ಕಡೆ ಈ ಕಡೆ ಸೀಟ್ ಸಿಕ್ಕಿದೆ ನಮಗೆ. ಆಪೋಸಿಟ್, ಡೈರೆಕ್ಟ್ ಆಪೋಸಿಟ್ ಅಲ್ಲ, ಈಗ ಆಪೋಸಿಟ್ ಕ್ರಾಸಲ್ಲಿ. ಹಸ್ಬೆಂಡ್ ಮತ್ತೆ ಖುಷಿ ಅಲ್ಲಿ ಕೂತಿದ್ದಾರೆ, ನಾನು ಆರುಷಿ ಇಲ್ಲಿ ಕೂತಿದ್ದೀನಿ. ನಮ್ಮ ಆರುಷಿ ನೋಡಿ ಟ್ರೈನಲ್ಲಿ ಟೈಮ್ ಪಾಸ್ ಆಗ್ತಾ ಇದೆ. ಮೊಬೈಲ್
ಪ್ಯಾರಿಸ್ಸಿಗೆ ಬಂದಿದ್ದಾಯಿತು ನಾವು ಲಂಡನ್ನಿಂದ. ಈಗ ರೂಮ್ ಕಡೆಗೆ ನಮ್ಮ ಪಯಣ. ಬಸ್ ಬಂದಿದೆ ಅಂತೆ, ಹೋಗಬೇಕು. ಇವಾಗ ನಾವು ಹೊರಗಡೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇವತ್ತು ಲಂಡನನ್ನು ಬಿಟ್ಟು ಲಂಡನ್ನಿಗೆ ಬಾಯ್ ಬಾಯ್ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಇವತ್ತು ಹಾಫ್ ಡೇ ಲಂಡನ್ ಟ್ರಿಪ್ ಇದೆ ನಮ್ಮದು. ಇವತ್ತು ನಾವು ಮೇಡಮ್ ತುಸಾಡ್ಸಿಗೆ ಹೋಗ್ತಾ ಇದ್ದೀವಿ. ವ್ಯಾಕ್ಸ್ ಇದು ಸೆಲೆಬ್ರಿಟೀಸ್ ಮತ್ತು ಇವ್ರದ್ದೆಲ್ಲ ವ್ಯಾಕ್ಸ್ ಸ್ಟ್ಯಾಚ್ಯೂಗಳಿರುತ್ತಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ನಮ್ಮದು ಟ್ರೈನ್ ಇದೆ ಪ್ಯಾರಿಸ್ಸಿಗೆ. ಇವತ್ತು ನೈಟ್ ಪ್ಯಾರಿಸಲ್ಲಿ ಈ ಹೋಟೆಲ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ, ಇವತ್ತಲ್ಲ ನಿನ್ನೆ ಬೆಳಿಗ್ಗೆ ಫುಲ್ ಸೈರನ್ ಹೊಡ್ಕೊಳ್ತಾ ಇತ್ತು ರೂಮಲ್ಲಿ. ಭಯ ಆಗ್ಬಿಡ್ತು. ಎಲ್ಲ ಇದ್ದಿದ್ದಲ್ಲೇ ಓಡ್ತಾ ಇದ್ವಿ, ಎಲ್ಲೆಲ್ಲಿದ್ವೋ ಅಲ್ಲಲ್ಲೇ ಓಡ್ತಾ ಇದ್ವಿ, ಭಯ ಆಗ್ಬಿಟ್ಟು. ಯಾಕೋ ಸಡನ್ ಆಗಿ ಇಡೀ ಇದಕ್ಕೆ ಹೋಟೆಲ್ಗೆ ಫೈರ್ ಅಲಾರ್ಮ್ ಆನ್ ಆಗಿತ್ತು. ಫುಲ್ ಅಡಾಪ್ಟರ್ ಎಲ್ಲ ಸುಟ್ಟೋಯ್ತು ನಮ್ಮದು. ಹೌದು, ಮನೆ ಜೋರಾಗಿ ಸೌಂಡ್ ಆಗ್ತಾ ಇತ್ತು. ನಾವು ಏನಾದರೂ ಮುಟ್ಬಿಟ್ಟಾಯ್ತೇನೋ ಏನಾಯ್ತು ಅಂತ ಭಯ ಪಟ್ವಿ. ನೋಡಿದ್ರೆ ಎಲ್ಲರ ರೂಮಲ್ಲೂ ಹಾಗೆ ಆಯ್ತು ಅಂತೇಳ್ಬಿಟ್ಟು ಎಲ್ಲರೂ ಆಮೇಲೆ ಬಸ್ಸಿಗೆ ಬಂದ್ಮೇಲೆ ಹೇಳ್ತಾ ಇದ್ದಾಗ ಗೊತ್ತಾಯ್ತು ನಮ್ದೊಂದೇ ರೂಮಿಗೆಲ್ಲ ಆಗಿರೋದು ಅಂತೇಳಿ. ನಾವು ಇನ್ನು ನಿಮ್ಮನ್ನ ಮೇಡಮ್ ತುಸಾಡ್ಸ್ ಅಲ್ಲಿ ಮೀಟ್ ಮಾಡ್ತೀವಿ. ಅಲ್ಲಿ ತನಕ दीदी किसी क्या खाया दीदी? कुछ पैसा खाए दीदी पास्ता खाई दीदी 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 कोई मोदी लाइक सही दीदी कोई कोच दीदी कितने सारे क्वेरीज है उसके समझ नहीं आ रहा दीदी कोई लाइक हाई फाइव कर दो दीदी को हाई फाइव ಮೇಡಮ್ ತುಸಾಡ್ಸ್ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಕ್ಯೂದಲ್ಲಿ ನಿಂತ್ಕೊಂಡಿದ್ದೀವಿ. ಇದೆಲ್ಲ ವ್ಯಾಕ್ಸ್ ಸ್ಟ್ಯಾಚ್ಯೂಸ್. ಇಲ್ಲಿ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಯೂಸ್ ಮಾಡ್ತಿದ್ರು, ಎಲ್ಲರೂ ಡಿಹೈಡ್ ಮಾಡೋದು. ಬ್ಲೇಡ್ ಕೂಡ ಅಲ್ಲಿ ಇಟ್ಟಿದ್ದಾರೆ. ಸೊ ಅದೇ ಆ್ಯಕ್ಚುಲಿ ಒರಿಜಿನಲ್ ಬ್ಲೇಡ್ ಅದು. ಲಾಸ್ಟ್ ಇಯರ್ ನಂಗೆ ಫ್ರೆಂಚ್ ರೆವಲ್ಯೂಷನ್ ಚಾಪ್ಟರ್ ಎಲ್ಲ ಇತ್ತು. ಈ ವರ್ಷ ಅದಕ್ಕೆ ನೋಡೋಕ್ಕೆ ಸಿಗ್ತದೆ. ಫುಲ್ ಹ್ಯಾಪಿ. ಹೋಗಿ ನೋಡೋಣ ಏನೇನು ಇರುತ್ತೆ ಅಂತೇಳಿ. ಅಲ್ಲಿಗೆ ನಿಮ್ಮನ್ನು ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಟೀಮ್ ಅವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಈ ಥರ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ತುಂಬ ಖುಷಿ ಆಗುತ್ತೆ.